ಮತ್ತೇನೋ ಬೇಕು ನಿನಗೆ, ಏನೋ ಬೇಕು? ನಂಬರ್ 1 5 ಕೆಜಿ ಮೀನು 1,000 ರೂಪಾಯಿ ಕೆಜಿ, 5,000 ರೂಪಾಯಿ. ನಂಬರ್ 2 ಒಂದು 5 ಕೆಜಿ ಮಟನ್ ಕೊಡಲ್ಲ. ನಂಬರ್ 3 5 ಕೆಜಿ ಆಪಲ್ ಕೊಡಲ್ಲ. ನಂಬರ್ 4 ಒಳ್ಳೆ ಡೈಲಿ ಒಂದು 3 ಬಟ್ಟೆ ಕೊಡಲ್ಲ. ನಂಬರ್ 5 ಒಂದು 5 ಲೀಟರ್ ಹಾಲು ಕೊಡಲ್ಲ. ನಿನಗೆ ಅಷ್ಟೊಂದು ಇಂಟ್ರೆಸ್ಟ್ ಇದ್ರೆ ಸೀದಾ ರಕ್ಷಿತನ ಮನೆಗೋ ಕಸ ಗುಡ್ಸು, ರಮ್ಮಿನ ಮನೆಗೋ ಕಕ್ಕಸ್ತೊಳಿ. ಇಲ್ಲಿ ಬಾಯಿಗೆ ನನ್ನ ಎಕ್ಕಡ ತುರ್ಕ ಕೊಡ್ಬೇಕು. ಯಾರು ತಿನ್ನಲ್ಲ, ಮೈ ಮೇಲೆ ಹೋಗ್ಬಿಟ್ಟು ತಿನ್ಬಿಡ್ತಾರಲ್ಲಿ, ಪಿಡ್ಜಲ್ಲಿ ಬಿದ್ದಿರುತ್ತೆ. ನಿಮ್ಮ ಅಪ್ಪ ಅಮ್ಮ ನಿನ್ನ ಏನು ಅಂತ ಹುಟ್ಟಿಸ್ಬಿಟ್ರು. ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಇದಕ್ಕೆ ಬಿಗ್ ಬಾಸ್ ಹೀಗೆ ಹೋದ್ರೆ 100% ಚೆನ್ನಾಗಿ ದೊಡ್ಡ ಗಲಾಟೆ ಆಗುತ್ತೆ. ಈ ಸರಿ ಆದ್ಮೇಲೂ ಗಲಾಟೆ ಆಗುತ್ತೆ. ಚೈಲ್ಡ್ಗಳು ಚೈಲ್ಡ್ ತರ ಇರ್ಬೇಕು, ಇಲ್ಲಾಂದ್ರೆ ಮಾಡ್ಬಿಡ್ತೀನಿ. ಹುಷಾರು. ಅವ್ರು ದುಡ್ಡು ಮಾಡ್ಕೊಳಕ್ ನಡೆಸೋಂಥ ದಂಧೆ ಬಿಗ್ನೆಸ್ ಇದು. ಬಿಗ್ ಬಾಸ್ ಅಂತ ಯಾವನ್ ಹೇಳಿದನು? ದಂಧೆ ರೀ, ಇಲ್ಲಿಗೆಲ್ಲ ಗ್ಯಾಂಬ್ಲಿಂಗ್ ಇದು 100%. ಈ 4C ಕ್ಲಾಸ್ ಮಾಡ್ಬಿಟ್ಟು ಒಳಗಡೆ ಬರ್ತಾರಲ್ಲ, ಏನಂತಾರದಕ್ಕೆ? ಪಿಂಪು ಅವ್ರು ಕೇಳಿದ್ರು ಬಾವ, ಅಂತವ್ನಿಗೆ ಹುಟ್ಟಿರ್ಬೇಕು ನೀನು. ಇವ್ರ ದೇಹವನ್ನ ಅಂಗಾಂಗವನ್ನ ಬರ್ಕೊಟ್ಬಿಟ್ಟಿದ್ದ ಜೀತದಾಳ ತರ ಬಿಗ್ ಬಾಸ್ಗೆ. ಭಿಕ್ಷುಕರ ದೇಶದ ಮಹಾನ್ ಭಿಕ್ಷುಕ ಇವನಿಗೆ ಕೆಲ್ಸವಿಲ್ಲ, ಕಾರ್ಯವಿಲ್ಲ, 4 ಕಾಸಿಲ್ಲ, ಕವಡೆ ಇರಲ್ಲ. ಹಂಗಾಗಿ ಯಾರನ್ನ ಮೆಚ್ಚಕ್ ಆಗ್ತಿದಾನೋ ಏನೋ ಒಟ್ಟಲ್ಲಿ. ವಿನ್ನರ್ ಆದ್ಮೇಲೂ ಕೂಡ ಈ ಗಲಾಟೆ ನಿಲ್ಲಲ್ಲ. ದೊಡ್ಡ ಗಲಾಟೆ ಆಗುತ್ತೆ. ಇವತ್ತು ಹಿಂಗ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ತಿಂಗಳು ಅದನ್ನ ಬಿಗ್ ಬಾಸ್ ವಾಸ್ತುನ ನಾನು ವರ್ಕ್ ಮಾಡ್ತೀನಿ ಆಚೆ. ನನಗೊಂದು ಸ್ವಲ್ಪ ಅಲ್ಲಿ ಇಂಪಾರ್ಟೆಂಟ್ ಕೆಲಸ ಇರುತ್ತೆ, ಅಲ್ಲೇ ಪಕ್ಕದಲ್ಲೇ ವರ್ಕ್ ಮಾಡ್ತೀನಿ. ಆಗ ಕೂಡ ನಾನು ಒಂದಲ್ಲ ಒಂದು ಸಮಸ್ಯೆ ಸಿಗುತ್ತೆ, ಬಿಗ್ ಬಾಸ್ ಈ ಸರಿ ಇಲ್ಲ, ತೊಂದರೆ ಸಿಗಾಗುತ್ತೆ ಅಂತ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಾನು ಹೇಳಿದೆ ಯಾರು ಬೇಕಾದ್ರೆ ಸತ್ತೋಗ್ಬೋದು ಅಂತ ಹೇಳಿದ್ದೆ ನಾನು 100%. ಇವಾಗ ಆ ಸ್ಥಾನಕ್ಕೆ ಬಂದು ನಿಂತಿದ್ದಾರೆ 100%. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ.